ಕುಂದಲಹಳ್ಳಿ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 20 ತಂಡಗಳನ್ನು ರಚನೆ ಮಾಡಿದ್ರೂ ಕೂಡ ಇನ್ನೂ ಶಂಕಿತ ಸಿಕ್ಕಿ ಬೀಳ್ತಾ ಇಲ್ಲ. ತನಿಖಾ ಸಂಸ್ಥೆಗಳಿಗೆ ದೊಡ್ಡ ಸವಾಲಾಗಿದೆ. ಶಂಕಿತನ ಹೆಜ್ಜೆ ಗುರುತು, ಬಾಂಬ್ ಬ್ಲಾಸ್ಟಿಂಗ್ ಜೊತೆಗೆ ಎಸ್ಕೇಪ್ಗೂ ಕೂಡ ಆತ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ದ. ಆರೋಪಿ ಪತ್ತೆ ಹಚ್ಚೋದೇ ತನಿಖಾ ಸಂಸ್ಥೆಗಳಿಗೆ ಸದ್ಯಕ್ಕೆ ದೊಡ್ಡ ಸವಾಲಾಗಿದೆ. ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ 20 ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಈ ಶಂಕಿತನನ್ನ ಹುಡುಕೋಕ್ಕಾಗಿ ಆತ ಎಲ್ಲಿದ್ದಾನೆ, ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾನೆ, ಎಲ್ಲಿಂದ ಬಂದ, ಬೆಂಗಳೂರಲ್ಲಿ ಇನ್ನೂ ಎಲ್ಲೆಲ್ಲಿ ಓಡಾಡ್ದ, ಹೋಟೆಲ್ನಲ್ಲಿ ತಂಗಿದ್ನೋ ಅಥವಾ ಬಾಡಿಗೆ ಮನೆಯಲ್ಲಿದ್ನೋ, PGಯಲ್ಲಿದ್ನೋ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡಲಾಗ್ತಾ ಇದೆ. ಆಲ್ಮೋಸ್ಟ್ ಆಲ್ ಎಲ್ಲ BMTC ಬಸ್ಗಳ CC ಕ್ಯಾಮ್ರಾ ಫೂಟೇಜನ್ನು ಕೂಡ ಈಗ ಪೊಲೀಸರು ತಗೊಂಡಿದ್ದಾರೆ. ಅಲ್ಲೂ ಕೂಡ ಈತ ಸಿಕ್ಕಿದ್ನೋ ಇಲ್ವೋ, ಈತನ ಹೆಜ್ಜೆ ಗುರುತು ಲಭ್ಯವಾಗಿದೆಯೋ ಇಲ್ವೋ ಅನ್ನೋದು ಕೂಡ ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ. ಒಂದು ಪ್ರಕರಣ ಕಳೆದು 3 ದಿನ ಆಗ್ತಾ ಬಂದರೂ ಕೂಡ ಇನ್ನೂ ಈ ಆರೋಪಿ, ಈ ಶಂಕಿತ ಎಲ್ಲಿದ್ದಾನೆ ಅಂತ ಹುಡುಕೋದೇ ಈ 20 ತಂಡಗಳಿಗೂ ದೊಡ್ಡ ಸವಾಲಾಗ್ಬಿಟ್ಟಿದೆ. ಬಾಂಬ್ ಪ್ಲಾಂಟಿಂಗ್ ಜೊತೆಗೆ ಆತ ಎಸ್ಕೇಪ್ ಹೇಗಾಗಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿದ್ದ ಅಂತ ಅನಿಸುತ್ತೆ. ಸೊ ಆತನ ಚಹರೆಯ ಗುರುತು ಕೂಡ ಸಿಗಬಾರ್ದು, ಆತ ಎಲ್ಲಿ ಹೋದ ಅನ್ನೋದು ಕೂಡ ಗೊತ್ತಾಗಬಾರ್ದು, ಆತ ಪದೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೇರೆ ಭಾಗಕ್ಕೆ ಎಸ್ಕೇಪ್ ಆದ್ನ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಘಟನೆ ನಡೆದು 3-4 ದಿನ ಕಳೀತಾ ಬಂತು, ಈಗಲೂ ಕೂಡ ಈ ಶಂಕಿತ ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗಿಲ್ಲ. ಆತನ ಎಸ್ಕೇಪ್ ಪ್ಲಾನ್ ಹೇಗಿತ್ತು, ಮತ್ತೆ ತನಿಖಾ ಸಂಸ್ಥೆಗಳಿಗೆ ಎದುರಾಗಿರುವಂಥ ಸವಾಲೇನೇನು? ಸಭಾ, ಈಗಾಗಲೇ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಶಂಕಿತನ ಕುರುಹು ಮಾತ್ರ ಪತ್ತೆ ಆಗ್ತಾ ಇಲ್ಲ. ಕೇವಲ CCTV ಆಧಾರದ ಮೇಲೆ ಮಾತ್ರ ಇಲ್ಲಿಯವರೆಗೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಸಾಕಷ್ಟು ಪ್ಲಾನನ್ನು ಈತ ಮಾಡಿರ್ತಾನೆ ಅನ್ನುವಂಥದ್ದಿಂದ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. 11:15ರ ಸುಮಾರಿಗೆ ರಾಮೇಶ್ವರಂ ಕೆಫೆಗೆ ಬಂದಂಥವನು 11:30ರ ಸುಮಾರಿಗೆ ಬ್ಯಾಗನ್ನು ಇಟ್ಟು ಅಲ್ಲಿಂದ ತೆರಳಿ ಬಿಡ್ತಾನೆ. ಆನಂತರದಲ್ಲಿ 1 ಗಂಟೆ ಸುಮಾರಿಗೆ ಈ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಅಲ್ಲಿ ಸುಮಾರು ಟೈಮ್ ಗ್ಯಾಪ್ ಕೂಡ ಉಂಟಾಗುತ್ತೆ. ಆ ಒಂದು ಸಮಯದಲ್ಲಿ ಈತನಿಗೆ ಎಸ್ಕೇಪ್ ಆಗಲಿಕ್ಕೆ ಸಾಕಷ್ಟು ಅವಕಾಶಗಳು ಕೂಡ ಸಿಗುತ್ತೆ. ಅನಂತರದಲ್ಲಿ ಅಂದರೆ ಪೊಲೀಸರು ಬಂದು ತನಿಖೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗುತ್ತೆ. ಯಾವ ರೀತಿಯಲ್ಲಿ ಹಾಗಾದರೆ ಈ ಒಂದು ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದು, ಅಂದರೆ ಮೊದಲಿಗೆ ಸಿಲಿಂಡರ್ ಬ್ಲಾಸ್ಟ್ ಅನ್ನುವಂಥ ಒಂದು ಅನುಮಾನ ಕೂಡ ವ್ಯಕ್ತವಾಗುತ್ತೆ. ಆದರೆ ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಅನ್ನುವಂಥದ್ದು ಗೊತ್ತಾದ ನಂತರದಲ್ಲಿ ಏನೋ ಸ್ಫೋಟ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಅನಂತರದಲ್ಲಿ ಪೊಲೀಸರು ಕೂಡ CCTVಯನ್ನು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅಲ್ಲಿ ಸಾಕಷ್ಟು ಟೈಮ್ ಗ್ಯಾಪ್ ಸಿಕ್ಕಿರೋದ್ರಿಂದಾಗಿ ಈತ ಎಸ್ಕೇಪ್ ಆಗಲಿಕ್ಕೆ ಅನುಕೂಲ ಆಯ್ತಾ ಅನ್ನುವಂಥ ಒಂದು ಅನುಮಾನ ಕೂಡ ಇಲ್ಲಿ ದಟ್ಟವಾಗ್ತಾ ಹೋಗುತ್ತೆ. ಇನ್ನೊಂದು ಕಡೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಸುಮಾರು 20ಕ್ಕೂ ಹೆಚ್ಚು ತಂಡಗಳನ್ನು ಮಾಡಿಕೊಂಡು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ಹುಡುಕಾಟವನ್ನು ನಡೆಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೊರ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ರಾಜ್ಯ ಪೊಲೀಸರು ಬೀಡು ಬಿಟ್ಟು ಆತನಿಗಾಗಿ ಶೋಧ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಆತನ ಕುರುಹು ಎಲ್ಲಿಯೂ ಕೂಡ ಇಲ್ಲಿಯವರೆಗೆ ಪತ್ತೆಯಾಗಿಲ್ಲ. ಶಂಕಿತರನ್ನ ಕೆಲವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ರು ಕೂಡ ಅಂದರೆ ಆತನ ಬಗ್ಗೆ ಆಗಿರಲಿ ಅಥವಾ ಆತನ ಪ್ಲಾನ್ ಬಗ್ಗೆ ಆಗಿರಲಿ ಯಾವುದೇ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇಲ್ಲ. ಪೊಲೀಸರು ಕೂಡ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಸ್ನ CCTV ಆಗಿರ್ಬೋದು, BMTCಯಲ್ಲಿ ಹೋಗಿ ಬಸ್ನ CCTVಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಕಾರಣ ಏನು ಅಂತ ಹೇಳಿದ್ರೆ ಈತ ಬಸ್ನಲ್ಲಿ ಬಂದಿದ್ದಾನೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗುತ್ತೆ. ಆದರೆ ಈತ ಎಲ್ಲಿಂದ ಬಸ್ ಹತ್ತಿದ್ದಾನೆ, ಎಲ್ಲಿ ಇಳಿದಿದ್ದಾನೆ, ಯಾವ ಬಸ್ಗಳನ್ನು ಬದಲಾಯಿಸಿರ್ಬೋದು, ಇವೆಲ್ಲದರ ಬಗ್ಗೆ ಕೂಡ ಈಗಾಗಲೇ ತನಿಖೆ ಮಾಡುವಂಥ ಒಂದು ಕೆಲಸವನ್ನು ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲೂ ಕೂಡ ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ಪೊಲೀಸರು ಸಾಕಷ್ಟು ವಿವಿಧ ಆ್ಯಂಗಲ್ಗಳಲ್ಲಿ ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವ ಆ್ಯಂಗಲ್ಗಳಲ್ಲಿ ಹುಡುಕಿದ್ರೂ ಕೂಡ ಅವರಿಗೆ ಸರಿಯಾದಂಥ ಒಂದು ಮಾಹಿತಿ ಏನಿದೆ ಅದು ಸಿಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಆತ ಹ್ಯಾಟನ್ನು ಕೂಡ ಹಾಕೊಂಡಿದ್ದಾನೆ, ಮುಖವನ್ನು ಮರೆಸಿಕೊಂಡು ಓಡಾಟವನ್ನು ಮಾಡ್ತಾ ಇರೋದ್ರಿಂದಾಗಿ ಅಷ್ಟೊಂದು ಸುಲಭದಲ್ಲಿ ಈತನೇ ಅನ್ನುವಂಥದ್ದನ್ನು ಕೂಡ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕೇವಲ CCTV ಆಧಾರದ ಮೇಲೆ ಮಾತ್ರ ಪೊಲೀಸರು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಹಿಂದಿನ ಒಂದು ಕೇಸ್ಗಳ ಬಗ್ಗೆಯೂ ಕೂಡ ತನಿಖೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಯಾವ ರೀತಿಯಲ್ಲಿ ಹಿಂದಿನ ಒಂದು ಬ್ಲಾಸ್ಟ್ಗಳು ನಡೀತು, ಅಲ್ಲಿ ಮಾಡಿದಂಥ ಪ್ಲಾನ್ಗಳೇನು, ಯಾವ ರೀತಿಯಲ್ಲಿ ಪ್ಲಾನನ್ನು ಮಾಡಿದ್ರು, ಅದೇ ರೀತಿಯಲ್ಲಿ ಅದನ್ನು ಯಾವ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರು, ಇವೆಲ್ಲದರ ಬಗ್ಗೆ ಕೂಡ ಕೇಸ್ನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಆ ಕೇಸ್ಗೂ ಈ ಕೇಸ್ಗೂ ಏನಾದರೂ ಸಂಬಂಧಗಳು ಬರ್ಬೋದಾ, ಅದರಿಂದ ಏನಾದರೂ ಅಂದರೆ ಲೀಡ್ ಸಿಗ್ಬೋದಾ ಈ ಒಂದು ಕೇಸ್ಗೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಆದರೆ ಅದು ಯಾವುದು ಕೂಡ ಇಲ್ಲಿ ಸದ್ಯದ ಮಟ್ಟಿಗೆ ಲಭ್ಯವಾಗ್ತಾ ಇಲ್ಲ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗಿರುವಂಥ ವಿಚಾರ. ಈಗಾಗಲೇ 3 ದಿನ ಕಳೆದಿದೆ, ಆದರೂ ಕೂಡ ಪೊಲೀಸರಿಗೆ ಆರೋಪಿಯ ಕುರುಹು ಏನಿದೆ ಅದು ಸ್ಪಷ್ಟವಾಗಿ ಲಭ್ಯವಾಗ್ತಾ ಇಲ್ಲ. ಆರೋಪಿ ಬಂಧನವಾದ ಬಳಿಕ ಆತನ ಪ್ಲಾನ್ ಏನು, ಯಾವ ರೀತಿಯಲ್ಲಿ ತಲೆಮರೆಸಿಕೊಳ್ಳಲಿಕ್ಕೆ ಈತ ಪ್ಲಾನನ್ನು ರೂಪಿಸಿದ್ದ ಅನ್ನುವಂಥದ್ದು ಕೂಡ ಪ್ರಮುಖವಾಗ್ತಾ ಹೋಗುತ್ತೆ. ಇನ್ನೊಂದು ಕಡೆ ಈತ ಮೊಬೈಲನ್ನು ಬಳಸಲಿಲ್ಲ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರೋದ್ರಿಂದಾಗಿ ಪೊಲೀಸರಿಗೆ ಅದು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಕೇವಲ ಟೆಕ್ನಿಕಲ್ ಬೇಸಿಸ್ನ ಆಧಾರದ
ಮೇಲೆ ಇಲ್ಲಿವರೆಗೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಹೊರತುಪಡಿಸಿ ಕೂಡ ಸಾಕಷ್ಟು ಪ್ಲಾನ್ ಅನ್ನು ಈತ ಮಾಡಿರಬಹುದು ಅನ್ನುವಂಥದ್ದೇನಿದೆ ಅದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ವಿವಿಧ ಆಯಾಮಗಳನ್ನು ಕೂಡ ಹುಡುಕುವಂಥ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಲಾಡ್ಜ್ ಆಗಿರ್ಬೋದು, PGಗಳಾಗಿರ್ಬೋದು, ಇವೆಲ್ಲ ಕಡೆಯೂ ಕೂಡ CCB ಪೊಲೀಸರ ಒಂದು ತಂಡ ಏನಿದೆ ಅದು ಹುಡುಕಾಟವನ್ನು ನಡೆಸಿರುವಂಥದ್ದು. ಅಂದರೆ ಎಲ್ಲಿ ಉಳ್ಕೊಂಡಿರ್ಬೋದು ಅನ್ನೋದ್ರ ಬಗ್ಗೆ ಈಗಾಗಲೇ 15 ದಿನಗಳ ಹಿಂದಿನ ಒಂದು CCTV ಫುಟೇಜ್ ಆಗಿರ್ಬೋದು, ಹಾಗೆ 15 ದಿನಗಳಿಂದ ವಾಸ್ತವ್ಯ ಹೂಡಿದಂಥವರ ಮಾಹಿತಿಯನ್ನು ಕೂಡ ಈಗಾಗಲೇ CCB ಪೊಲೀಸರು ಕೇಳಿರುವಂಥದ್ದು. ಸಭಾ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.